ತ್ಯಾಜ್ಯವನ್ನು ಬಳಸಿಕೊಂಡು ಬಯೋ ಸಿಎನ್ಜಿ ಗ್ಯಾಸ್ ಉತ್ಪಾದನೆ ಮಾಡುವ ಮೂಲಕ ಝೀರೋ ಡಂಪಿಂಗ್ ಯಾರ್ಡ್ ಮಾಡೋದಲ್ಲದೆ ದೇಶದಲ್ಲೇ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರಥಮ ಘಟಕವಾಗಿ ಹೊರಹೊಮ್ಮಲಿರುವಂತಹ ಪುತ್ತೂರು ಬನ್ನೂರಿನ ನೆಕ್ಕಿಲು ಎಂಬಲಿನ ನೆಲಬರ್ತಿ ಸ್ಥಳ ಲ್ಯಾಂಡ್ ಫಿಲ್ ಸೈಟ್ನಲ್ಲಿ ಗ್ಯಾಸ್ ಉತ್ಪಾದನೆ ಆರಂಭಿಸಲಾಗಿದ್ದು ಇದೀಗ ಮಾರಾಟಕ್ಕೆ ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಅಂಡ್ ಎಕ್ಸೆಸಿವ್ ಸೇಫ್ಟಿ ಆರ್ಗನೈಸೇಷನ್ ಹಸಿರು ನಿಶಾನೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಮಾರ್ಚ್ 15ರಂದು ಕಂಪ್ರೆಸ್ ಬಯೋ 223 ಗ್ಯಾಸ್ ಸಿಬಿಜೆ ಘಟಕ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಶಾಸಕ ಅಶೋಕ್ ಕುಮಾರ್ ಅವರು ಘಟಕವನ್ನು ಉದ್ಘಾಟಿಸಲಿದ್ದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ದೀಪ ಪ್ರಜ್ವಲನೆಯನ್ನ ಮಾಡಲಿಕ್ಕಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ, ಸಹಾಯಕ ಕಮಿಷನರ್ ಸೆಲ್ವಾ ವರ್ಗೀಸ್, ನಗರಸಭೆ ಪೌರಾಯುಕ್ತ ವಿದ್ಯಾ ಎಂ ಕಾಳೆ, ಮಾಜಿ ಶಾಸಕ ಸಂಜೀವ ಮಟ್ಟಂದೂರು ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ. ಜಿಲ್ಲಾ ಗವರ್ನರ್ ಎಚ್ಆರ್ ಕೇಶವ್, ರಿಟ್ಯಾಪ್ ಸೊಲ್ಯೂಷನ್ ಡಾಕ್ಟರ್ ದಿವ್ಯಾ ಪ್ರಶಾಂತ್, ರೋಟರಿ ಕ್ಲಬ್ ಪುತ್ತೂರು ಈಸ್ಟ್ ಅಧ್ಯಕ್ಷ ಶಶಿಧರ್ ಕಿನ್ನಿಮಚ್ಚಲ್ ಗೌರವ ಉಪಸ್ಥಿತಿಯಲ್ಲಿ ಇರ್ತಾರೆ ಎಂದು ಹೇಳಿದಂತಹ ಇವರು ಪುತ್ತೂರು ನಗರ ವ್ಯಾಪ್ತಿಯಲ್ಲಿ ಸಂಗ್ರಹವಾಗುವ ಹಸಿ ತ್ಯಾಜ್ಯದಿಂದ ಉತ್ಪಾದನೆಗೊಳ್ಳಲಿಕ್ಕಿರುವಂತಹ ಈ ಘಟಕವು ಕರ್ನಾಟಕ ರಾಜ್ಯದ ಪ್ರಥಮ ಸಿಎನ್ಜಿ ಉತ್ಪಾದನಾ ಘಟಕವಾಗಿರುತ್ತದೆ. MLC ಅವರು ಮತ್ತು ಸ್ಟೆಲ್ಲಾ ವರ್ಗೀಸ್ ಅವರು, AC, ನಮ್ಮ ಪೌರಾಯುಕ್ತರಾದ ವಿದ್ಯಾ ಕಾಳೆ ಅವರು ಮತ್ತು ನಮ್ಮ ಮಾಜಿ ಶಾಸಕರಾದ ಸಂಜೀವ್ ಮಠಂದೂರು ಅವರು ಬರಲಿಕ್ಕಿದ್ದಾರೆ. ಗೌರವ ಉಪಸ್ಥಿತಿ ಮಾಜಿ ಅಧ್ಯಕ್ಷರು ನಗರಸಭೆ ಲೀಲಾವತಿ ನಾಯಕ ಹಾಗೂ ರೋಟರಿಯ ಮಾಜಿ ಜಿಲ್ಲಾ ಗವರ್ನರ್ HR ಕೇಶವ್ ಹಾಗೂ ಈ ಯೋಜನೆಗೆ ನಮಗೆ ಕೈ ಜೋಡಿಸಿದ ರಿಟ್ಯಾಪ್ ಸೊಲ್ಯೂಷನ್ ಅವರ ಡೈರೆಕ್ಟರ್ ದಿವ್ಯಾ ಪ್ರಶಾಂತ್ ಅವರಿದ್ದಾರೆ, ಡಾಕ್ಟರ್ ದಿವ್ಯಾ ಪ್ರಶಾಂತ್, ಹಾಗೂ ನಮ್ಮ ರೋಟರಿ ಕ್ಲಬ್ ಪುತ್ತೂರು ಈಸ್ಟಿನ ಅಧ್ಯಕ್ಷರು ಶಶಿಧರ್ ಕಿನ್ನಿಮಜಲ್ಲಿ ಇರಲಿಕ್ಕಿದ್ದಾರೆ. ತಮಗೆಲ್ಲರೂ ಆಧಾರದ ಸ್ವಾಗತ. ಪುತ್ತೂರಿನಲ್ಲಿ ಒಂದು ಬಹಳಷ್ಟು ವಿಶೇಷವಾದ ಒಂದು ಘಟನೆ ಅಥವಾ ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು. ಈಗಾಗಲೇ ಮೈಸೂರಲ್ಲಿ ನಿಮ್ಮ ನಗರಸಭೆಯವರಿಗೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿಂದ ನೀವು ಪೇಪರಲ್ಲಿ ಸುಮಾರು ಸಾರಿ ಹಾಕಿದ್ದೀರಿ. ಅಲ್ಲಿಂದ ಸ್ಟಡಿ ಮಾಡಲಿಕ್ಕೆ ಈಗ ಪುತ್ತೂರಿಗೆ ಬರ್ತಾ ಇದ್ದಾರೆ. ಇದೊಂದು ನಮಗೊಂದು ಹೆಮ್ಮೆ ವಿಷಯ. ಯಾಕೆಂದರೆ ಕರ್ನಾಟಕದಲ್ಲಿ ಎಲ್ಲಿ ಸಹ ಈ ಥರದ ಪ್ಲ್ಯಾಂಟ್ ಇಲ್ಲ, ಇಷ್ಟು ದೊಡ್ಡ ಮಟ್ಟಿನ ಪ್ಲ್ಯಾಂಟ್ ಇಲ್ಲ. ಇಂದೋರಲ್ಲಿ ದೊಡ್ಡ ಪ್ಲ್ಯಾಂಟ್ ಇದೆ. ಅದು ನಗರಸಭೆ ವ್ಯಾಪ್ತಿಯಲ್ಲಿ, ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿದೆ. ಬಟ್ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ರಿಗೂ ಅಷ್ಟು ಅದಂದರೆ ಒಂದು 300 ಟನ್ ಎಲ್ಲ ಪ್ರೊಸೆಸ್ ಮಾಡುವಂಥದ್ದು. ಸೊ ಎಲ್ರಿಗೂ ಅದು ಅಷ್ಟು ಅಗತ್ಯ ಇರುವುದಿಲ್ಲ. ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಸಣ್ಣದಾಗಿ ಚೊಕ್ಕದಾಗಿ ಮಾಡುವಂಥದ್ದು ಇಲ್ಲಿ ಸಾಧ್ಯ ಆಗಿದೆ. ಸೊ ಅದನ್ನು ಸ್ಟಡಿ ಮಾಡಲಿಕ್ಕೆ ಅವರು ಕರ್ನಾಟಕದಿಂದ ಬರ್ತಾ ಇದ್ದಾರೆ. ಈಗ ಅದು ಪುತ್ತೂರಿಗೊಂದು ಹೆಮ್ಮೆಯ ವಿಷಯ. ಸೊ ನಗರಸಭೆಗೆ ನಿಮಗೆ ಈ ಪುರಸಭೆ ನಗರಸಭೆಗೆ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಉಂಟು ಮೈಸೂರಿಂದ. ಟ್ರೈನಿಂಗ್ ಮಾಡ್ತಾರಲ್ಲ.